ಅವರಿಬ್ಬರು ಅಪ್ಪಟ ಶ್ರೀಮಂತರು. ಶ್ರೀಮಂತರಾಗುವ ಮೊದಲಿಂದಲೇ ಗೆಳೆಯರು. ಇಬ್ಬರು ಒಬ್ಬಳನ್ನೇ ಪ್ರೀತಿಸಿದ್ದರು. ಆಕೆಯೋ ಇಬ್ಬರನ್ನೂ ಮದುವೆಯಾಗದೆ ಇನ್ನಾರದೋ ಕೈ ಹಿಡಿದು ಕಷ್ಟ ಅನುಭವಿಸುತ್ತಾ ಸುಖವಾಗಿದ್ದವಳು. ಇವರ ಸಂಪತ್ತಿನ ಜೊತೆಗೆ ಆಕೆ ಸಿಗಲಿಲ್ಲವೆಂಬ ಹದವಾದ ವಿಷಾದ ಮಿಳಿತವಾಗಿ ಇಬ್ಬರೂ ಅದನ್ನೇ ಮಾತನಾಡಿಕೊಳ್ಳುತ್ತಿದ್ದರು. ಆಕೆ ನನ್ನನ್ನು ಮದುವೆಯಾಗಿದ್ದರೆ ಎಷ್ಟು ಸುಖವಾಗಿರುತ್ತಿದ್ದಳು. ನಾನು ಬೇಡವೆಂದರೆ ಕೊನೆ ಪಕ್ಷ ನಿನ್ನನ್ನಾದರೂ ವರಿಸಬಹುದಾಗಿತ್ತು. ಒಬ್ಬಾತ ವಿಷಾದ ಆವರಿಸಿದಾಗ ಅರೆ ಗದ್ಗದಿತನಾಗಿ ಹೇಳಿದ. ಇನ್ನೊಬ್ಬ ಅಷ್ಟು ಮಾತನಾಡುವ ಪೈಕಿಯವನಲ್ಲ. ಅವನು ಆಹಾ, ನೀನು ಹೇಳಿದ್ದು ಪರಮ ಸತ್ಯ ಎಂಬಂತೆ ತಲೆದೂಗಿದ. ಈ ಸಂಭಾಷಣೆಯನ್ನು ಅವರಿಬ್ಬರು ನೂರಾರು ಬಾರಿ ಆಡಿದ್ದರು. ಆಡಿ ವಿಷಾದಾನಂದ ಅನುಭವಿಸಿದ್ದರು. ಪ್ರತಿ ಬಾರಿ ಈ ಮಾತಾಡುವಾಗಲೂ ಅದೇ ಮೊದಲ ಸಾರಿಗೆ ಇಂಥ ಮಾತುಗಳನ್ನಾಡುತ್ತಿದ್ದೇವೆ ಎಂಬ ತೀವ್ರತೆಯಲ್ಲೇ ಇಬ್ಬರೂ ಮುಳುಗಿರುತ್ತಿದ್ದರು. ಅಘಟಿತ ಪ್ರೇಮದ ಶಕ್ತಿಯೇ ಅಂಥದ್ದು. ಅದು ಕಡೆಯ ತನಕ ವ್ಯಕ್ತಿಯನ್ನು ಆವರಿಸಿಕೊಂಡಿರುತ್ತದೆ. ನಾವೆಲ್ಲ ಕಳೆದುಕೊಂಡದ್ದರ ಕುರಿತೇ ಮಾತನಾಡಿಕೊಳ್ಳುತ್ತೇವೆ. ವರ್ತಮಾನದ ಸುದ್ದಿಯ ಮೇಲೆ ಅಂತಹ ಆಸಕ್ತಿ ಏನೂ ಇರುವುದಿಲ್ಲ. ಯಾಕೆಂದರೆ ವರ್ತಮಾನ ಅಂಗೈಯಲ್ಲೇ ಇರುತ್ತದೆ, ಅದನ್ನು ನೋಡುತ್ತಿರುತ್ತೇವೆ. ಈ ಇಬ್ಬರು ಗೆಳೆಯರಿಗೆ ಒಮ್ಮೆ ಹೀಗೇ ಅನ್ನಿಸಿತು, ಇನ್ನೆಷ್ಟು ದಿನ ಆಕೆಯ ಬಗ್ಗೆ ಮಾತನಾಡುತ್ತಾ ಕುಳಿತಿರುವುದು. ಒಂದು ಭೇಟಿಯ ಸಂದರ್ಭದಲ್ಲಿ ಒಬ್ಬಾತ ಹೊಸ ಮಾತನಾಡಿದ. ಸಾಕಾಗಿದೆ ಮಾರಾಯ, ಅವಳನ್ನು ಇನ್ನಾದರೂ ಬಿಟ್ಟು ಬಿಡೋಣ, ಬೇರೆ ಮಾತಿನತ್ತ ಹೊರಳೋಣ. ಆಶ್ಚರ್ಯವೆಂದರೆ ಇನ್ನೊಬ್ಬನಿಗೂ ಅದೇ ಅನ್ನಿಸಿತ್ತು. ನಾನೇ ಹೇಳಬೇಕೆಂದುಕೊಂಡಿದ್ದೆ, ಅವಳಿಗ ಸತ್ತ ಸುದ್ದಿ, ನಾವೇಕೆ ಒಂದು ಹೊಸ ಹುಡುಗಿಯನ್ನು ಹುಡುಕಬಾರದು? ಇಬ್ಬರು ಮತ್ತೊಮ್ಮೆ ಸಂತಸಪಟ್ಟರು. ಒಬ್ಬನಿಗೆ ಹಳೆಯದ್ಯಾವುದೋ ಹಾಡು ನೆನಪಿಗೆ ಬಂತು. ಅದನ್ನೀಗಲೇ ಹಾಡುವುದು ಬೇಡ ಅನ್ನಿಸಿ ಸುಮ್ಮನಾದ. ಇಬ್ಬರು ಹೊಸ ಚೆಲುವೆಯ ಬೇಟೆಗೆ ಹೊರಟರು. ಕುದುರೆ ಮೇಲೆ ಹೋಗೋಣ ಎಂದ ಒಬ್ಬ, ಬೇಡ ನಡೆದೇ ಹೋಗೋಣ. ಕುದುರೆಯಾದರೆ ಇಬ್ಬಿಬ್ಬರು ಕೂರಲಿಕ್ಕಾಗುವುದಿಲ್ಲ. ಎರಡು ಕುದುರೆಗಳ ಮೇಲೆ ಬೇರೆ ಬೇರೆಯಾಗಿ ಸವಾರಿ ಮಾಡೋದು ಅಂದರೆ ನಾವು ದೂರವಾದಂತೆ ಅನ್ನಿಸ್ತದೆ. ಇಬ್ಬರೂ 1 ತಿಂಗಳಿಗೆ ಬೇಕಾದ ಸಾಮಾನು ಸರಂಜಾಮು ಸಿದ್ಧಪಡಿಸಿಕೊಂಡು ನಡಿತಾ ಹೊರಟರು. ನಡಿತಾ ಹೋದಷ್ಟು ತೆರೆದುಕೊಳ್ಳುವ ದಾರಿ. ಇಬ್ಬರಿಗೂ ಮೊದಲ 3 ದಿನ ಒಬ್ಬ ಹುಡುಗಿಯೂ ಎದುರಾಗಲಿಲ್ಲ. ಆಕೆಯ ನೆನಪಲ್ಲಿ ಕೂತಿರುತ್ತಿದ್ದ ಕ್ಷಣಗಳೇ ಮಧುರ ಅನ್ನಿಸಲು ಶುರುವಾದವು. ಏನಾದರೂ ಹೊಸತನ್ನು ಮಾತನಾಡೋಣ. ನೀನು ನನಗೆ ಹೇಳದೇ ಇದ್ದ ಒಂದು ಅನುಭವ ಹೇಳು, ನಾನು ನನ್ನದನ್ನು ಹೇಳುತ್ತೇನೆ. ದಾರಿಸುವುದದ್ದು ಗೊತ್ತಾಗೊಲ್ಲ ಅಂದ ಒಬ್ಬ. ನಿನಗೆ ಹೇಳದೇ ಇದ್ದದ್ದು ಯಾವುದೂ ಇಲ್ಲ, ಎಲ್ಲವನ್ನೂ ನಿನ್ನೆದುರು ತೆರೆದಿಟ್ಟಿದ್ದೇನೆ, ತಡಿ ನೆನಪಿಸಿಕೊಳ್ತೇನೆ ಅನ್ನುತ್ತಾ ಇನ್ನೊಬ್ಬ ಒಂದು ಘಟನೆ ಹೇಳಿದ. ಅದು ಅವನ ಬಾಲ್ಯದಲ್ಲಿ ನಡೆದ ಘಟನೆ. ನಾನೊಮ್ಮೆ ಹೀಗೆ ಒಬ್ಬನ ನಡೆದು ಹೋಗ್ತಾ ಇದ್ದೆ. ನಮ್ಮೂರಿನಲ್ಲೊಂದು ನದಿ ಇದೆ, ಅದಕ್ಕೊಂದು ಸೇತುವೆ ಕಟ್ಟಿದ್ದರು. ಆ ಸೇತುವೆ ಮೇಲೆ ನಡೆದು ಹೋಗ್ತಿರುವಾಗ ಒಬ್ಬಳು ಸುಂದರಿ ಆ ಕಡೆಯಿಂದ ನಡೆದುಕೊಂಡು ಬರ್ತಿದ್ದಳು. ಎಂಥ ಸುಂದರ ಹುಡುಗಿ ಅಂತ ನಾನು ಆಶ್ಚರ್ಯಪಟ್ಟೆ. ಆಕೆ ನನ್ನನ್ನು ನೋಡಿ ನಕ್ಕಳು. ನಾನವಳನ್ನು ಸಮೀಪಿಸಿ ಮಾತನಾಡಿಸಬೇಕು ಅಂದುಕೊಳ್ಳುವಷ್ಟರಲ್ಲಿ ನನ್ನ ಕಣ್ಣೆದುರೇ ಆಕೆ ಸೇತುವೆ ಮೇಲಿಂದ ಹೊಳೆಗೆ ಹಾರಿಕೊಂಡಳು. ಕೆಳಗೆ ಕೆಂಪು ನೀರು ಉಕ್ಕಿ ಹರಿದಿತ್ತು. ನಾನು ಒಂದು ಕ್ಷಣ ದಿಕ್ಕು ತೋಚದೇ ನಿಂತುಬಿಟ್ಟೆ. ಅವಳನ್ನು ನದಿಗೆ ಹಾರಿ ರಕ್ಷಿಸಬೇಕೋ ಬೇಡವೋ? ಅವಳನ್ನು ರಕ್ಷಿಸಿದರೆ ಅವಳು ನನ್ನನ್ನು ಪ್ರೀತಿಸುತ್ತಾಳೋ ಅಥವಾ ಅವಳಿಗೊಬ್ಬ ಪ್ರಿಯಕರನಿದ್ದು ಆತ ನಿರಾಕರಿಸಿದ್ದರಿಂದ ಈಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ ಎಂದೆಲ್ಲ ಯೋಚಿಸುತ್ತಾ 1-2 ನಿಮಿಷ ಹಾಗೇ ನಿಂತೆ. ಅಷ್ಟು ಹೊತ್ತಿಗೆ ಅವಳು ಕೊಚ್ಚಿಕೊಂಡು ಹೋಗಿದ್ದಳು. ನಿಜ ಹೇಳಲೇ ಆ ನಂತರ ತುಂಬ ವ್ಯಥೆಪಟ್ಟೆ. ಈಗಲೂ ನಾನು ಸೇತುವೆ ಮೇಲೆ ನಡೆಯುವುದಿಲ್ಲ, ಇನ್ನಾರಾದರೂ ನದಿಗೆ ಹಾರಿದರೆ ಎಂಬ ಭಯ ಕಾಡ್ತಿರುತ್ತದೆ. ಇನ್ನೊಬ್ಬ ಈ ಕಥೆಯನ್ನೇ ಗಮನವಿಟ್ಟು ಕೇಳುತ್ತಿದ್ದ. ಛೆ, ನೀನು ಹಾಗೆ ಚಿಂತಿಸಬಾರದಾಗಿತ್ತು.
ತಕ್ಷಣ ಹಾರಿ ಅವಳನ್ನು ಉಳಿಸಬೇಕಾಗಿತ್ತು. ನೀನು ತಪ್ಪು ಮಾಡಿದೆ ಅಂದ. ಈತನಿಗೆ ಸಿಟ್ಟು ಉಕ್ಕೇರಿತು. ಮತ್ತೆ ಮತ್ತೆ ನನ್ನನ್ನು ಪಾಪಿಸ್ಟನಂತೆ ನೋಡಬೇಡ. ನಾನು ಮರೆಯಬೇಕೆಂದುಕೊಂಡದ್ದನ್ನು ಮತ್ತೆ ಜ್ಞಾಪಿಸಿಕೊಂಡಿದ್ದೇನೆ. ಅದನ್ನೇ ನೀನು ನನ್ನನ್ನು ಅಳೆಯುವ ಮಾನದಂಡ ಮಾಡಿಕೊಳ್ಳಬೇಡ. ಆದದ್ದಾಯಿತು ಅಂದ. ಆತನಿಗೂ ಹಾಗನ್ನಿಸಿರಬೇಕು. ಸರಿ ಬಿಡು, ಆ ಕ್ಷಣ ಯಾರಿಗಾದರೂ ಏನು ತೋಚುವುದಿಲ್ಲ. ಈಗ ನನ್ನ ಕತೆ ಹೇಳ್ತೀನಿ ಕೇಳು ಅಂತ ಆತ ತನ್ನ ವೃತ್ತಾಂತ ಶುರು ಮಾಡಿದ. ಆತನಿಗೆ ಮದುವೆಯಾಗಿತ್ತು. ಸುಂದರಿಯಾದ ಹೆಂಡತಿ ಇದ್ದಳು. ಮದುವೆಯಾಗಿ ಕೆಲವೇ ದಿನಗಳು ಕಳೆದಿದ್ದವು. ಎಲ್ಲ ಸರಿಯಾಗಿದೆ, ಎಲ್ಲವೂ ತನ್ನಿಚ್ಛೆಯಂತೆಯೇ ನಡೆಯುತ್ತಿದೆ ಎಂಬ ಖುಷಿಯಲ್ಲಿದ್ದ. ಹೀಗಿರಬೇಕಾದರೆ ಒಂದು ದಿನ ತರಲೆ ಶುರುವಾಯಿತು ಮಾರಾಯ. ನನಗೊಬ್ಬ ಆಪ್ತ ಮಿತ್ರನಿದ್ದ. ಅವನಿಗೂ ಮದುವೆಯಾಗಿತ್ತು. ಅವನ ಹೆಂಡತಿ ತೀರಿಕೊಂಡಿದ್ದಳು. ಆತನೇ ಕೊಲೆ ಮಾಡಿರಬೇಕೆಂದು ಜನ ಅಂದುಕೊಂಡಿದ್ದರು. ನಮ್ಮಿಬ್ಬರ ಸ್ನೇಹ ಎಂಥದಿತ್ತೆಂದರೆ ನಾನು ಅವನನ್ನು ಪೂರ್ತಿಯಾಗಿ ನಂಬಿದ್ದೆ. ಆತ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ. ಈ ನಡುವೆ ನನಗೆ ಸಣ್ಣ ಅನುಮಾನಗಳು ಶುರುವಾದವು. ಒಂದು ಸಾರಿ ನಾನು ಬೇಟೆ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಆತ ನನ್ನ ಹೆಂಡತಿ ಜೊತೆಗೆ ಮಾತನಾಡ್ತಿದ್ದ. ಅವಳ ಕಂಗಳಲ್ಲಿ ಅದೆಂಥದ್ದೋ ಹೊಳಪು, ಅದೆಂಥದ್ದೋ ಹೊಸ ಕಳೆ. ನಾನು ಸುಮ್ಮನಿದ್ದೆ. ಬೇಕೆಂದೇ ಅವರಿಬ್ಬರು ಜೊತೆಗಿರುವಂಥ ಅವಕಾಶ ಕಲ್ಪಿಸಿಕೊಟ್ಟೆ. ನನ್ನ ಗೆಳೆಯನಿಗೆ ಮನೆಗೆ ಬಾರೆಂದು ಹೇಳಿದ ಹೊತ್ತಿಗೆ ನಾನೆಲ್ಲಿಗೋ ಹೊರಟು ಹೋಗ್ತಿದ್ದೆ. ಅವರಿಬ್ಬರು ಏನು ಮಾಡ್ತಿದ್ದರೆಂದು ನನಗೆ ಗೊತ್ತಾಗ್ತಿರಲಿಲ್ಲ. ಆದರೆ ಅನುಮಾನವಿತ್ತು. ಆ ಅನುಮಾನವನ್ನೇ ನಾನು ನಿಜವೆಂದು ನಂಬಿದೆ. ನನ್ನ ಹೆಂಡತಿ ಆ ಗೆಳೆಯನ ಜೊತೆ ಮಾತನಾಡಿ ಅದೆಂಥದೋ ಖುಷಿ, ಪುಳಕ ಅನುಭವಿಸುತ್ತಿದ್ದಳು. ಒಂದು ದಿನ ನೇರವಾಗಿ ಅವಳನ್ನೇ ಏನು ನಿಮ್ಮಿಬ್ಬರ ನಡುವೆ ನಡೆದಿದೆ ಅಂತ ಚೀರಿದೆ. ಆಕೆ ನಮ್ಮಿಬ್ಬರ ಸ್ನೇಹ ಪವಿತ್ರವಾದದ್ದು. ಆತ ನನ್ನ ಅಣ್ಣನಂತೆ ಅಂದಳು. ಆಕೆ ಆ ಗೆಳೆಯ ತನ್ನನ್ನು ಕಾಪಾಡುತ್ತಾನೆ ಅಂದುಕೊಂಡಿದ್ದಳು. ನಾನು ಅವಳ ಆ ಭಾವನೆಯನ್ನು ತಿರಸ್ಕರಿಸಿ ರೇಗಿ ಅವಳನ್ನು ಮನೆಯಿಂದ ಹೊರಗಟ್ಟಿದೆ. ಅವಳು ಸಾಯುತ್ತೇನೆಂದು ಹೇಳಿ ಹೊರಟು ಹೋದಳು. ನಾನು ಕೊಂಚ ಹೊತ್ತು ಸುಮ್ಮನೆ ಕೂತಿದ್ದು. ನಂತರ ಗಾಬರಿಯಾಗಿ ನನ್ನ ಗೆಳೆಯನಿಗೆ ವಿಷಯ ತಿಳಿಸಿದೆ. ಆತ ಅವಳನ್ನು ಕರೆ ತರುತ್ತೇನೆಂದು ಹೇಳಿ ಹೊರಟು ಹೋದ ಸುಮಾರು 1 ಗಂಟೆಯ ನಂತರ ಬಂದು ಅವಳು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ಅಂತ ಹೇಳಿದ. ಇಬ್ಬರೂ ಮಾತನಾಡದೆ ಸುಮ್ಮನೆ ನಡೆದರು. ಮತ್ತೆ ಮದುವೆಯಾಗಬೇಕೆಂಬ ಆಸೆ ಸತ್ತು ಹೋದಂತಿತ್ತು. ಹಾಗೆಯೇ ಅವತ್ತು ಬಹಳ ದೂರ ನಡೆದರು. ಇಬ್ಬರಿಗೂ ಸುಸ್ತಾಗಿತ್ತು. 1/2 ಗಂಟೆ ಮಲಗೋಣವೆಂದುಕೊಂಡು ಮಲಗಿದರು. ಇಬ್ಬರಿಗೂ ನಿದ್ದೆ ಬರಲಿಲ್ಲ. ಒಬ್ಬಾತ ಆ ಕಡೆ ತಿರುಗಿ ನಿದ್ರಿಸುತ್ತಿದ್ದೇನೆಂಬ ಭ್ರಮೆಗೆ ಬಿದ್ದ. ಇನ್ನೊಬ್ಬ ಇನ್ನೊಂದು ಕಡೆ ಮುಖ ಮಾಡಿ ಮಲಗಿದ್ದ. ಬೆಳಗಾಗಿತ್ತು ನೋಡಿದರೆ ಅಲ್ಲಿ ಒಬ್ಬನೇ ಇದ್ದ. ಆತ ಒಮ್ಮೆ ಸುತ್ತಲೂ ನೋಡಿ ಅತೀವ ಅಚ್ಚರಿ ಪಡುತ್ತ, ಇಲ್ಲಿ ಇನ್ನೊಬ್ಬನಿದ್ದನಲ್ಲ, ಎಲ್ಲಿ ಹೋಗಿರಬೇಕು ಆತ ಅಂತ ಒಮ್ಮೆ ಪ್ರಶ್ನಿಸಿಕೊಂಡ. ಇಲ್ಲಿಗೆ ನಿಲ್ಲಿಸುವುದು ಒಳಿತು. ಇದನ್ನೇ ಕೊಂಚ ತಾಳ್ಮೆಯಿಂದ ಬರೆದು ಕಥೆಯಾಗಿಸಬೇಕು ಅಂತ ಯೋಚಿಸಿದೆ. ಆದರೆ ಯೋಚಿಸಿ ಬರೆದಾಗಲೆಲ್ಲ ಮನಸ್ಸಿನೊಳಕ್ಕೆ ಚಿಂತನೆಗಳು ನುಗ್ಗುತ್ತವೆ. ಚಿಂತನೆಗಳು ಅಕ್ಷರಗಳ ಮೂಲಕ ಹಾಳೆಗಳೊಳಕ್ಕೆ ಕಾಲಿರಿಸುತ್ತವೆ. ಸ್ವಲ್ಪ ಹೆಚ್ಚಾಗಿಯೇ ಡೈಲ್ಯೂಟ್ ಆಗುತ್ತವೆ. ಹಾಗೆ ಡೈಲ್ಯೂಟ್ ಆದೊಡನೆ ಆನ್ ದಿ ರಾಕ್ ರುಚಿ ಕಳೆದುಕೊಳ್ಳುತ್ತವೆ. ಹಾಗಾಗಬಾರದು ಅಂದುಕೊಂಡೇ ಇದನ್ನು ಈ ಅರ್ಧ ಪುಟದಲ್ಲಿ ಹೇಳಿದ್ದೇನೆ. ಇಲ್ಲಿ ಇಬ್ಬರೂ ಗೆಳೆಯರು ಯಾರು? ಅವರಲ್ಲಿ ಎದ್ದು ಮರೆಯಾದವನು ಯಾರು? ನಿಜವಾಗಿಯೂ ಅಲ್ಲಿ ಇಬ್ಬರಿದ್ದರೋ? ಇಬ್ಬರ ಕಥೆಯು ನಿಜವಾಗಿ ಒಬ್ಬನದೇ ಕಥೆಯೇ? ಬದುಕು ಉತ್ತರಿಸಲಿ, ವರ್ತಮಾನ ಪ್ರಶ್ನಿಸಿಕೊಳ್ಳಲಿ, ನಮಗದು ಬೇಡ. ಈ ಕಥೆಯ ಕುರಿತು ನಿಮಗೇನನ್ನಿಸಿದೆ, ಬದುಕಿನ ಕುರಿತು ನಿಮಗೇನನ್ನಿಸಿದೆ ಎಂಬುದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನಮಗೂ ತಿಳಿದುಕೊಳ್ಳುವ ಕುತೂಹಲ.